ನಮಸ್ಕಾರ ಸ್ನೇಹಿತರೆ. ಅನೇಕ ಜನ ಸ್ಟೂಡೆಂಟ್ಗಳಾಗಿರ್ಬೋದು, ಚಿಕ್ಕ ಚಿಕ್ಕ ಮಕ್ಕಳಾಗಿರ್ಬೋದು, ಎಷ್ಟೇ ಓದಿದ್ರು ಕೂಡ ಆ ಓದೋದು ಅವರ ತಲೆಯಲ್ಲಿ ಕೂತ್ಕೊಳ್ಳಲ್ಲ. ಪೇರೆಂಟ್ಸ್ಗಳಿಗೂ ಕೂಡ ಇದ್ರ ಬಗ್ಗೆ ತುಂಬ ಟೆನ್ಷನ್ಗಳಿರುತ್ತೆ. ಏನೇ ಓದಿದ್ರು, ಎಷ್ಟೇ ಓದಿದ್ರು, ಯಾವ ರೀತಿ ಓದಿದ್ರು ಕೂಡ ಸರಿಯಾದ ಮಾರ್ಕ್ಸ್ಗಳು ಬರ್ತಿಲ್ಲ, ನೆನಪಿಗೆ ಬರ್ತಿಲ್ಲ ಎಕ್ಸಾಮ್ ಟೈಮಲ್ಲಿ. ಇಂಥ ಅನೇಕ ವಿಚಾರದಲ್ಲಿ ಗೊಂದಲದಲ್ಲಿ ಇರ್ತಾರೆ. ಒಬ್ಬ ವಿದ್ಯಾರ್ಥಿ ಸ್ಟೂಡೆಂಟು ಅವರು ಓದೋದು ಅವರ ತಲೆಯಲ್ಲಿ ಕೂತ್ಕೊಂಡು ಅದು ನೆನಪಲ್ಲಿ ಉಳಿಬೇಕು ಅಂದರೆ ಮೊದಲಿಗೆ ಆ ವಿದ್ಯಾರ್ಥಿಗೆ ಆ ಓದಿನಲ್ಲಿ ಆಸಕ್ತಿ ಇರಬೇಕು. ಆ ಓದಿನಲ್ಲಿ ಅವ್ರಿಗೆ ಆಸಕ್ತಿ ಇದ್ದರೆ ಮಾತ್ರ ಅವರು ಓದೋದು ಅವರ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಯಾವ ರೀತಿ ಓದಬೇಕು, ಯಾವ ರೀತಿ ಓದಿದ್ರೆ ಉತ್ತಮ ಅನ್ನೋದ್ರ ಬಗ್ಗೆ ಮುಂದೆ ಹೇಳ್ಕೊಳ್ತೀನಿ. ಪುಸ್ತಕ ತೆಗೆದು ಕೂಡಲೇ ಅಯ್ಯೋ ನಾನು ಇಷ್ಟು ಓದಬೇಕಾ, ಅಯ್ಯೋ ಇಂಗ್ಲೀಷ್ ಓದಬೇಕಾ, ಹಿಂದಿ ಓದಬೇಕಾ, ಈ ರೀತಿ ಓದಬೇಕಾ ಅಂತ ಆ ಗೊಂದಲದ ಮನಸ್ಸಿನಲ್ಲೇ ಅವರು ಯಾವತ್ತು ಪುಸ್ತಕವನ್ನು ಓಪನ್ ಮಾಡ್ತಾರೆ, ಆ ಓಪನ್ ಮಾಡಿದ ಕೂಡಲೇ ಆ ಪುಸ್ತಕವನ್ನು ಮಡಿಸ್ಬೇಕು ಅಂತ ಅವರಿಗೆ ಅನಿಸುತ್ತೆ. ಕಾರಣ ಅವರಲ್ಲಿ ಓದಬೇಕು ಅನ್ನೋ ಆ ಆಸಕ್ತಿನೇ ಇಲ್ಲ. ಮೊದಲಿಗೆ ಮಕ್ಕಳಲ್ಲಿ ಆ ಓದುವ ಬಗ್ಗೆ ಆಸಕ್ತಿಯನ್ನು ತುಂಬಬೇಕು. ಒಂದು ಸಮಯ ನಿಗದಿ ಮಾಡಬೇಕು. ಆ ಸಮಯದಲ್ಲಿ ಓದೋದು, ಪಾಠ, ಇದಕ್ಕೆ ಮಾತ್ರ ನೀವು ಗಮನವನ್ನು ಕೊಡಿ. ಆ ಓದಿದ ನಂತರ ಮತ್ತೆ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಮುಂದೆ ಹೇಳ್ತೇನೆ. ಆ ಒಂದು ಸಮಯವನ್ನು ನಿಗದಿ ಮಾಡಿ ಆ ಸಮಯಕ್ಕೆ ಅವ್ರು ಏನೇ ಕೆಲಸ ಮಾಡ್ತಿದ್ರು, ಏನೇ ಆಟ ಆಡ್ತಿದ್ರು ಅದನ್ನೆಲ್ಲ ಮರೆತು ಆ ಓದಲಿಕ್ಕೆ ಕೂತ್ಕೊಳ್ಳುವಂಥ ಸಮಯ ನಿಗದಿ ಮಾಡೋದು ತಂದೆ ತಾಯಿಗಳ ಕರ್ತವ್ಯವಾಗಿದೆ. ಆ ಸಮಯದಲ್ಲಿ ತುಂಬ ಆಸಕ್ತಿಯಿಂದ, ಇಂಟ್ರೆಸ್ಟಿಂದ ಅವರಿಗೆ ಆ ಓದಕ್ಕೆ ಕೂತ್ಕೊಳ್ಳೋ ರೀತಿಯಲ್ಲಿ ಪೇರೆಂಟ್ಸ್ಗಳು ಆ ಸ್ಟೂಡೆಂಟ್ಗಳ ಮೈಂಡಲ್ಲಿ ತುಂಬಬೇಕು. ಓದಕ್ಕಂತ ಕೂತ್ಕೊಳಿಸ್ತಾರೆ, ಆ ಮಕ್ಕಳ ಮೈಂಡಲ್ಲಿ ಏನೇನೋ ಹೋಗ್ತಾ ಇರುತ್ತೆ. ಏನೇನೋ ಓಡ್ತಾ ಇರೋದ್ರಿಂದ ಮೊಬೈಲ್ ನೋಡಬೇಕು, ಇಲ್ಲ ಟಿ ವಿ ನೋಡಬೇಕು, ಇಲ್ಲ ಆಟ ಆಡಬೇಕು, ಇಂಥದ್ದೆಲ್ಲ ವಿಚಾರಗಳು ತಲೆಯಲ್ಲಿ ತುಂಬಿಕೊಂಡಿರೋದ್ರಿಂದ ಆ ಪುಸ್ತಕವನ್ನು ತೆಗೆದುಕೊಳ್ಳೆ ಕಾಟಾಚಾರಕ್ಕಾಗಿರ್ಬೋದು, ಏನೇ ಓದೋಕ್ಕಾಗಿರ್ಬೋದು, ಅವರು ಸರಿಯಾದ ಕಾನ್ಸಂಟ್ರೇಷನ್ ಕೊಟ್ಟು ಅವ್ರಿಗೆ ಓದೋಕ್ಕೆ ಸಾಧ್ಯವೇ ಇಲ್ಲ. ಮೊದಲಿಗೆ ಓದಬೇಕು ಅನ್ನೋ ಒಂದು ಆಸಕ್ತಿಯನ್ನು ಮಕ್ಕಳಿಗೆ ತುಂಬಬೇಕು. ನಂತರ ಯಾವ ರೀತಿ ಓದಬೇಕು ಅಂದರೆ ನೋಡಿ, ಒಂದು ಸಿನಿಮಾವನ್ನು ನೋಡ್ತಾರೆ ಅಂತ ಅಂದ್ಕೊಳ್ಳಿ. ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಯಾರೇ ಆಗಿರ್ಬೋದು, ಒಂದು ಸಿನಿಮಾವನ್ನು ನೋಡ್ತೀವಿ ಅಂತ ಹೇಳ್ಕೊಂಡು, ಒಂದು ಸೀರಿಯಲ್ಗಳನ್ನು ನೋಡ್ತೀವಿ ಅಂದ್ಕೊಳ್ಳಿ. ಆ ನೋಡಿದ ಕೂಡಲೇ ಅದು ನಮ್ಮ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ನಾವು ಸ್ಟೋರಿಗಳನ್ನು ಹೇಳೋಕ್ಕೆ ಸಿದ್ಧ ಇರ್ತೀವಿ. ಒಂದೇ ಸಲ ನೋಡಿರ್ತೀವಿ, ಅದು ಕೂಡ ಫಸ್ಟಿಂದ ಎಂಡ್ವರೆಗೂ ಕೂಡ ನಾವು ಆ ಸ್ಟೋರಿಯನ್ನು ಈಸಿಯಾಗಿ ಹೇಳ್ತೀವಿ. ಕಾರಣ ಯಾಕಂದರೆ ಕಾನ್ಸಂಟ್ರೇಷನಿಂದ ಬೇರೆ ಯಾವುದಕ್ಕೂ ಕೂಡ ಗಮನ ಕೊಡದೆ ಕಂಪ್ಲೀಟಾಗಿ ಅಲ್ಲೇ ಫೋಕಸ್ ಮಾಡಿ ನಾವು ಅದನ್ನು ಪೂರ್ತಿಯಾಗಿ ನೋಡಿರ್ತೀವಿ. ಅದನ್ನು ಪೂರ್ತಿಯಾಗಿ ನೋಡಿದ್ರಿಂದ ಅದು ನಮ್ಮ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಅದನ್ನು ನಾವು ಪದೇ ಪದೇ ನೆನಪು ಮಾಡ್ಕೊಂಡಾಗ ಆ ತಲೆಯಲ್ಲಿ ಕೂತ್ಕೊಳ್ಳೋಂಥದ್ದು ನಮ್ಮ ನೆನಪಿಗೆ ಬರುತ್ತೆ. ನಾವು ಅದನ್ನು ಹೇಳೋಕ್ಕೆ ಸಾಧ್ಯ. ಓದೋದ್ರಲ್ಲೂ ಕೂಡ ಇಂಥ ಅನೇಕ ವಿಚಾರಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಮಕ್ಕಳಿಗೆ ಮೊದಲು ಓದ್ತಿದ್ದಾರೆ, ಆ ಓದು ಕೂಡಲೇ ಏನಲ್ಲಿ ಓದ್ತಾರೆ ಆ ಪಾಠಗಳನ್ನು, ಆ ವಿಚಾರಗಳನ್ನು ದೃಶ್ಯದ ಮೂಲಕ ಓದುವುದು, ಅದೇ ರೀತಿ ದೃಶ್ಯದ ಮೂಲಕ ಅವರ ಕಣ್ಮುಂದೆ ಬರ್ತಿರಬೇಕು. ಆ ಕಣ್ಮುಂದೆ ಬಂದ ಆ ದೃಶ್ಯಗಳು, ಓದುವ ಪಾಠಗಳು ತಲೆಯಲ್ಲಿ ಕೂತ್ಕೊಳ್ಬೇಕು. ತಲೆಯಲ್ಲಿ ಕೂತ್ಕೊಂಡ ನಂತರ ಒಂದು ಸಲ ಓದಿ, 2 ಸಲ ಓದಿ, 3 ಸಲ ಓದಿ, ಖಂಡಿತವಾಗಿ ಅದು ಕೂತ್ಕೊಳ್ಳುತ್ತೆ. ಅದು ಕೂತ್ಕೊಂಡ ನಂತರ ಓದೆಲ್ಲ ಮುಗಿದ ನಂತರ ತಕ್ಷಣ ಆಟಾಡೋಕ್ಕೆ ಮಕ್ಕಳನ್ನು ಕಳಿಸ್ಬೇಡಿ, ಇಲ್ಲ ಬೇರೆ ಯಾವುದೇ ಒಂದು ಕೆಲಸಗಳನ್ನು ಮಕ್ಕಳಿಗೆ ಮಾಡಿ ಅಂತ ಹೇಳ್ಬಿಡಿ. ಓದಿ ಆಯಿತು, ಮತ್ತೆ ಓದಿದ ನಂತರ ಒಂದು ಅರ್ಧ ಗಂಟೆ ಆಗಿರ್ಬೋದು, ಮತ್ತೆ 1 ಗಂಟೆ ಆಗಿರ್ಬೋದು, ಅವರು ಏನು ಓದಿದ್ದಾರೆ ಓದಿದ್ದನ್ನು ಪದೇ ಅವರು ನೆನ್ಪು ಮಾಡ್ಕೊಳ್ತಾ ಇರಬೇಕು. 1 ಗಂಟೆ, 1.5 ಗಂಟೆ ಆದರೂ ಪರವಾಗಿಲ್ಲ, ಅರ್ಧ ಗಂಟೆ ಆಗಿದ್ರು ಪರವಾಗಿಲ್ಲ, ಎಷ್ಟೇ ಸಮಯ ಆಗಿದ್ದು ಪರವಾಗಿಲ್ಲ, ಆ ಸಮಯವನ್ನು ಮತ್ತೆ ಅವರು ಏನು ಓದಿದ್ದಾರೆ ಆ ಓದಿದ್ದು ಸಂಪೂರ್ಣವಾಗಿ ಮತ್ತೆ ಅವರು ನೆನ್ಪು ಮಾಡ್ಕೊಂಡಿರ್ಬೇಕು. ಆ ಪದೇ ನೆನ್ಪು ಮಾಡ್ಕೊಂಡಾಗ ಅದು ಆಟೋಮೆಟಿಕ್ಕಾಗಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಕೂತ್ಕೊಳುತ್ತೆ. ಯಾವಾಗ ಒಂದು ಸಲ ಓದಿರೋದು ಆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಬಂದು ಕೂತ್ಕೊಳ್ಳುತ್ತೋ, ಆ ಕೂತ್ಕೊಂಡ ನಂತರ ಅದನ್ನು ಖಂಡಿತವಾಗಿಯೂ ತೆಗೆದಾಕಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅದು ಕೂತ್ಕೊಳಿಸುವ ರೀತಿಯಲ್ಲಿ ನಮ್ಮ ಮನಸ್ಸನ್ನು ನಾವು ಸಿದ್ಧಪಡಿಸ್ಕೊಳ್ಬೇಕು ಮತ್ತು ಅದರಲ್ಲಿ ನಾವು ಆಸಕ್ತಿಯನ್ನು ತೋರಬೇಕು. ಈ ರೀತಿಯಾದಂಥ ಅನೇಕ ಸಣ್ಣ ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಿದ್ರೆ ಖಂಡಿತವಾಗಿಯೂ ಏನೇ ಓದಿದ್ರು ಕೂಡ ಆ ಓದಿರೋದು ತಲೆಯಲ್ಲಿ ಕೂತ್ಕೊಳ್ಳುತ್ತೆ, ನೆನಪಿನ ಶಕ್ತಿಗೆ ಬರುತ್ತೆ. ಅವರ ಎಕ್ಸಾಮ್ಗಳಲ್ಲಿ ಉತ್ತಮ ರೀತಿಯಲ್ಲಿ ಪರೀಕ್ಷೆಯಲ್ಲಿ ಪಾಸ್ ಆಗುವಂಥ ಸಾಧ್ಯತೆ ಕೂಡ ಅತಿ ಹೆಚ್ಚಿದೆ. ಮೊದಲನೇದಾಗಿ ಓದಲಿಕ್ಕೆ ಅವರಿಗೆ ಆಸಕ್ತಿ ಇರಬೇಕು. ಆ ಆಸಕ್ತಿ ಇದ್ದ ನಂತರ, ಓದಿದ ನಂತರ ಮತ್ತೆ ಒಂದು ಅರ್ಧ-ಮುಕ್ಕಾಲು ಗಂಟೆ ಅದ್ರ ಬಗ್ಗೆ ಅವರು ಯೋಚನೆ ಮಾಡ್ತಿರ್ಬೇಕು. ಅರ್ಧ-ಮುಕ್ಕಾಲು ಗಂಟೆ ಯೋಚನೆ ಮಾಡಿದ ನಂತರ ಅವ್ರು ಬೇರೆ ಯಾವುದೇ ಒಂದು ಕೆಲಸಕ್ಕೆ ಹೋದ್ರೂ ಕೂಡ ಪರವಾಗಿಲ್ಲ. ಓದಿದ ಕೂಡಲೇ ತಕ್ಷಣ ನಾವು ಬೇರೆ ಕೆಲಸವನ್ನು ಮಾಡಿದಾಗ ಕಂಪ್ಲೀಟಾಗಿ ಇಲ್ಲಿ ಏನು ಓದಿರ್ತೀವಿ ಅದು ಅಷ್ಟಿಗೆ ನಿಂತಿರುತ್ತೆ ಮತ್ತು ಬೇರೆ ಕೆಲಸಗಳಿಗೆ ನಮ್ಮ ಬ್ರೈನು ಹೋಗುತ್ತೆ, ಅದು ನಮ್ಮ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಇಂಥ ಅನೇಕ ಉತ್ತಮವಾದ ವಿಚಾರಗಳನ್ನು ಈ ಚಾನಲ್ ಮುಖ ತಿಳಿಸ್ತಾ ಬರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಉತ್ತಮವಾದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.